ಏನಾಯ್ತು ಇವ್ರಿಗೆ? ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ರಲ್ಲ. ಏನಾಯ್ತು ಮೈನವ್ರೆ ನಿಮ್ಗೆ? ಎಲ್ಲ ಸರಿ ಹೋಯ್ತು ಅನ್ಕೊಂಡ್ರೆ ಯಾಕೆ ಹೇಗೆ ಮಾಡ್ತಾ ಇದ್ದೀರಾ? ಇವ್ರನ್ನ ಅರ್ಥನೇ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ವಲ್ಲ. ಮೈನಾ, ಏನ್ ಮೈನಾ? ಅದೇನಿಲ್ಲ ಮೇಡಮು, ಗಾರ್ಮೆಂಟ್ಸಿಂದ ಇವತ್ತು ಹಾಸ್ಟ್ಲಿಗೆ ಬೇಗ ಬರೋಣ ಅಂತ ಅನ್ಕೊಂಡೆ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಇಲ್ಲ ಮೇಡಮು, ನಾನೇನು ಸುಳ್ಳು ಹೇಳ್ತಿಲ್ಲ. ನೀನೇನು ಹೇಳ್ಬೇಡ. ನೀನ್ ಯಾಕೆ ಡಲ್ ಆಗಿದ್ಯಾ ಅಂತ ನನಗ್ ಗೊತ್ತು. ನಿಮ್ಮಪ್ಪ ನಿಮ್ಮ ಅಣ್ಣನ್ ಪ್ರೀತಿನ ಒಪ್ಕೊಳ್ಳಿಲ್ಲ, ಅಂಥದ್ರಲ್ಲಿ ನಿನ್ ಪ್ರೀತಿನ ಒಪ್ಕೊಳ್ತಾರ? ಧ್ರುವನ್ನ ಅಳಿಯ ಅಂತ ಸ್ವೀಕಾರ ಮಾಡ್ತಾರೋ ಇಲ್ವೋ ಅಂತ ನಿನ್ಗೆ ಆತಂಕನ? ನೋಡು ಮೈನಾ, ಮೋಡನೇ ಕೊನೆ ಅಲ್ಲ, ಅದ್ರ ಆಚೆ ಆಕಾಶ ಇದೆ. ಹಾಗೆ ಸಮಸ್ಯೆನೇ ಕೊನೆ ಅಲ್ಲ, ಅದ್ರ ಆಚೆ ಪರಿಹಾರನೂ ಇದೆ. ನಿನ್ನ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಮೇಡಮು, ಏನ್ ಹಂಗಂದ್ರೆ? ಧ್ರುವ ಅವರಮ್ಮ ಫೋನ್ ಮಾಡಿದ್ರು. ನಿಮಗ್ ಫೋನ್ ಮಾಡಿದ್ರಾ? ಯಾಕೆ? ನಿನ್ನ ಧ್ರುವನ್ ಮದ್ವೆ ವಿಚಾರ ಮಾತಾಡೋಕೆ ಫೋನ್ ಮಾಡಿದ್ರು. ಮೇಡಮು, ಅವ್ರೇನ್ ಮಾತಾಡಿದ್ರು? ನಿಮ್ಮ ಅಕ್ಕನ್ ಮದ್ವೆಗೆ ಅವರು ನಿಮ್ಮೂರಿಗೆ ಬರ್ತಿದ್ದಾರೆ. ಆಗ್ಲೇ ನೇರವಾಗಿ ನಿಮ್ ತಂದೆ ಜೊತೆ ಮದ್ವೆ ವಿಚಾರ ಮಾತಾಡ್ತಾರಂತೆ. ನೀನ್ ಹೋಗಿ ನಿಮ್ಮಪ್ಪನ ಹತ್ರ ನಿನ್ ಪ್ರೀತಿ ವಿಚಾರ ಹೇಳ್ಕೊಳ್ಳೋ ಬದಲು ಧ್ರುವನ್ ತಾಯಿ ಬಂದು ನನ್ ಮಗಂಗೆ ನಿಮ್ ಮಗಳನ್ನ ಕೊಟ್ಟು ಮದ್ವೆ ಮಾಡಿ ಅಂತಂದ್ರೆ ಯಾವ ಸಮಸ್ಯೆನೂ ಇರಲ್ಲ ಮೈನಾ. ಬರೀ ಅವ್ರು ಮಾತ್ರ ಅಲ್ಲ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಶತಾಯ ಗತಾಯ ನಿಮ್ಮಪ್ಪನ ಮದ್ವೆಗೆ ಒಪ್ಸೋದು ನಮ್ಮ ಜವಾಬ್ದಾರಿ. ಅಯ್ಯೋ ಮೇಡಮು, ಅಲ್ಲ ಮೇಡಮು, ನೀವೇ ಹಿಂಗೆ ತೀರ್ಮಾನ ತಕೊಂಡ್ರೆ ಹೆಂಗೆ? ನಾನು ನನ್ನ ಮಾತು ಕೇಳ್ಬೇಕಲ್ವಾ? ಅಯ್ಯೋ, ಇದ್ರಲ್ಲಿ ನಿನ್ನನ್ ಕೇಳುವಂಥದ್ದೇನಿದೆ? ನಿನಗೂ ಅದೇ ತಾನೇ ಬೇಕಾಗಿರೋದು. ನಿನ್ ತಾಯಿ ಸ್ಥಾನದಲ್ಲಿ ನಿಂತು ನಿನ್ನ ಪ್ರೀತಿನ ಒಂದ್ ಮಾಡೋದು ನನ್ ಜವಾಬ್ದಾರಿ ಅಲ್ವಾ ಮೈನಾ? ಮೇಡಮು, ನನ್ನ ಜೀವನದಲ್ಲಿ ಎಲ್ಲ ದಾರಿನೂ ಮುಚ್ಚೋಗಿರ್ಬೇಕಾದ್ರೆ ನೀವು ಜವಾಬ್ದಾರಿ ತಗೊಂಡು ಏನ್ ಮಾಡ್ತೀರಾ? ದಯವಿಟ್ಟು ಮೇಡಮು, ನಿಮ್ದಮ್ಮಯ್ಯ ಅಂತೀನಿ, ಇನ್ಮೇಲೆ ನನ್ನ ವಿಚಾರದಲ್ಲಿ ಯಾರು ಏನು ತೀರ್ಮಾನ ತಗೊಳ್ಳೋದು ಬೇಡ. ಸದ್ಯಕ್ಕೆ ನಮ್ಮ ಅಕ್ಕನ ಮದ್ವೆ ಅಷ್ಟೇ ಮುಖ್ಯ, ನನ್ನ ಮದ್ವೆ ಅಲ್ಲ. ನಿಮ್ಮ ಅಕ್ಕನ್ ಮದ್ವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮ ನಿನ್ ಮದ್ವೆ ಬಗ್ಗೆ ತಾನೇ ವಿಚಾರ ಮಾಡೋದು. ಹಾಗೇನ್ ಮಾಡ್ತೀಯಾ? ನಾನಿನ್ನೂ ಮಾಡ್ಕೋತೀನಿ, ನೀವ್ ಯಾರು ತಲೆ ಹಾಕ್ಬೇಡಿ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಮೈನಾ, ನೀನ ಹೀಗ್ ಮಾತಾಡ್ತಿರೋದು? ಧ್ರುವ ನಿನ್ನ ಎಷ್ಟು ಗಾಢವಾಗಿ ಪ್ರೀತಿಸ್ತಾ ಇದ್ದಾನೆ ಅನ್ನೋದು ನನಗ್ ಗೊತ್ತು. ಈಗ ನೋಡಿದ್ರೆ ಅಕ್ಕನ್ ಮದ್ವೆನೇ ಮುಖ್ಯ ಅಂತ ಹೇಳ್ತಿದ್ಯಾ? ನಿನ್ ಮದ್ವೆನ್ ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ಯಾ? ಯಾಕೆ, ಏನು, ಎತ್ತ ಅಂತೆಲ್ಲ ಕೇಳಬೇಡಿ ಮೇಡಮು. ಗಾಳಿ ಜೊತೆ ಹೋರಾಡಿ ಗೆದ್ದು ಬಿಡ್ಬೋದೇನೋ, ಆದ್ರೆ ಬಿರುಗಾಳಿ ಜೊತೆ ಗುದ್ದಾಡಿ ಗೆಲ್ಲಕ್ಕಾಯ್ತದ? ನನ್ನ ಜೀವನ ಈಗ ಬಿರುಗಾಳಿಗೆ ಸಿಕ್ಕಿರೋ ತರೆಗೆಲೆ ಆಗೈತೆ. ನನ್ನ ಕೈಲೇನೂ ಇಲ್ಲ. ಅದೆಲ್ಲಿ ತಕೊಂಡೋಗಿ ಬಿಸಾಕುತ್ತೋ ನನಗೆ ಗೊತ್ತಾಯ್ತಿಲ್ಲ. ದಯವಿಟ್ಟು ಮೇಡಮು, ನೀವೇನು ತೀರ್ಮಾನ ತಗೊಳಕ್ ಹೋಗ್ಬೇಡಿ. ನಿಮ್ಮ ಪ್ರಯತ್ನ ವ್ಯರ್ಥ ಆಯ್ತದೆ. ಮೈನಾ,
ಅಪ್ಪ ಅಮ್ಮ ಮಕ್ಕಳಿಗೆ ಯಾವತ್ತೂ ಭಾರ ಆಗೋದಿಲ್ಲ. ಸಾಮಾನ್ಯವಾಗಿ ಹುಣ್ಣಿಮೆ ದಿನ ಸಮುದ್ರ ಉಕ್ಕಿ ಬರುತ್ತೆ. ಹಾಗಂತ ಅದು ಮತ್ತೆ ಶಾಂತ ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಹಾಗೆ ಮನುಷ್ಯನ ಜೀವನನೂ ಮೈನಾ. ಕೆಲವೊಂದು ಸಂದರ್ಭ ಸನ್ನಿವೇಶಗಳು ಕೋಪ ಸಹನೆ ಮಧ್ಯೆ ಏರಿಳಿತನ ಉಂಟು ಮಾಡುತ್ತೆ. ಬೇಕಿದ್ರೆ ನೋಡ್ತಿರೋ, ಮುಂದೊಂದಿನ ನಿಮ್ಮಪ್ಪ ನಿಮ್ಮ ಅಣ್ಣನ ಪ್ರೀತಿನ ಒಪ್ಕೊಳ್ತಾರೆ. ನನ್ ಮಾತು ನಿಜ ಆಗಿಲ್ಲ ಅಂದ್ರೆ ಅವಾಗ ಕೇಳು. ಶೋ ಮೇಡಮು, ನಿಮಗ್ ಹೆಂಗೆ ಹೇಳಿ ನಾನು? ನೋಡಿ, ಈಗ ನಿಮ್ಗೆ ಅರ್ಥ ಮಾಡಿಸೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ನಿಮ್ ಬಾಯಿ ಹರಿಕೆಯಿಂದ ನಮ್ಮ ಅಣ್ಣನ ಪ್ರೀತಿನ ನಮ್ಮ ಅಪ್ಪ ಒಪ್ಕೊಂಡ್ರೆ ನನಗ್ ತುಂಬಾ ಸಂತೋಷ. ಆದ್ರೆ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ ಪ್ರೀತಿ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ಧ್ರುವರಮ್ಮ ಹತ್ರನೂ ನಾನು ಮಾತಾಡ್ತೀನಿ. ಇನ್ಮೇಲಿಂದ ನನ್ನ ಪ್ರೀತಿ ವಿಚಾರದಲ್ಲಿ ಯಾರು ಮುಂದುವರಿಯೋದು ಬೇಡ. ಮೈನಾ, ಏನಾಯ್ತು ಅವಳಿಗೆ? ಯಾಕೆ ಎಲ್ಲ ಮಾತಾಡ್ತಿದ್ದಾಳೆ? Something is wrong. ಈಗ ಗೊತ್ತಾಯ್ತಾ? ನನ್ ಧ್ರುವ ಎಂತವನು ಅಂತ ಗೊತ್ತಾಯ್ತಾ? ನನ್ನೆಷ್ಟು ಬಾಯಿ ಬಡ್ಕೊಂಡ್ರು ಏನೇನೋ ಮಾತಾಡಿದ್ರಿ. ನೀವಲ್ದೆ ಆ ಡಾಕ್ಟರ್ ಅಮ್ಮ ಸಹ ಬಾಯಿಗೆ ಬಂದಾಗ ಮಾತಾಡಿದ್ಲು. ಇವಾಗ ಏನ್ ಹೇಳ್ತೀರಾ? ನನ್ ಧ್ರುವ ದೇವ್ರಂತವನು, ನೀವ್ ಅದನ್ನ ಒಪ್ಕೊಂಡ್ಲೇಬೇಕು. ನನ್ ಅನುಮತಿ ಇಲ್ದೆ ನನ್ ನೆರಳು ಸಹ ಮುಟ್ಟಲ್ಲ ಅವನು. ಈಗ ನಂಬಿಕೆ ಬಂತು ನಿಮ್ಗೆ? ನಾನೇ ಮೇಲ್ ಬಿದ್ದು ಹೋದ್ರು ಅವನ್ ಮನ್ಸೇ ಚಂಚಲ ಆಗ್ಲಿಲ್ಲ. ಮದ್ವೆ ಆಗೋ ಗಂಟ ನಾವಿಬ್ರು ಗಂಡ ಅಂಟಿ ಅಂತ ಅನ್ಸ್ಕೊಳ್ಳೋ ಗಂಟ ಇಂಥ ಕೆಲಸ ಮಾಡ್ಬಾರ್ದು ಅಂತ ನನ್ ಮುಖಕ್ಕೆ ಚಪ್ಪಲಿನಲ್ಲಿ ಹೊಡೆದಂಗೆ ಹೇಳ್ದ. ನಿಮ್ಗಳಿಗೆ ಅವನ್ ಎಂತವನು ಅಂತ ಸಾಬೀತ್ ಮಾಡಕ್ ಹೋಗಿ ನಾನ್ ಎಂತ ಮಟ್ಟಕ್ಕೆ ಇಳಿದು ಬಿಟ್ಟೆ ಅಂತ ನೆನ್ಸ್ಕೊಂಡ್ರೆ ನನ್ ಮೇಲೆ ನನ್ಗೆ ಅಸಹ್ಯ ಆಗ್ತೈತೆ. ಪಾಪಿ ನಾನು ಧ್ರುವನಂತ ಹುಡುಗನ್ನ ನನ್ ಜೀವನದಲ್ಲಿ ಪಡ್ಕೊಳಕ್ ಆಗ್ತಿಲ್ಲ ಅಂತ ನೆನ್ಸ್ಕೊಂಡಾಗೆಲ್ಲ ನನ್ ಜೀವನನೇ ವ್ಯರ್ಥ ಅಂತ ಅನಿಸ್ತೈತೆ. ಪಾಪಿ ನಾನು.